ಸೂರ್ಯವಂಶಿ ಮಾಡರ್ನ್ ಕ್ರಿಕೆಟ್ನ ಸೆನ್ಸೇಷನಲ್ ಬ್ಯಾಟರ್. ಪರ್ಫಾರ್ಮೆನ್ಸ್ಗೂ ಏಜ್ಗೂ ಸಂಬಂಧನೇ ಇಲ್ಲ ಅಂತ ದಿನೇ ದಿನೇ ದಾಖಲೆಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಬೆಳೀತಾ ಇರುವಂತ ಹುಡುಗ. ಅಂಡರ್ 19 ತಂಡದಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡ್ತಾ ಇರುವಂತ ವೆರಿ ಟ್ಯಾಲೆಂಟೆಡ್ ಪ್ಲೇಯರ್. ಆದರೆ ಇದೇ ಸೂರ್ಯವಂಶಿ ಮೇಲೆ ಪಾಕಿಸ್ತಾನಿ ಆಟಗಾರರು ಹಾಗೆ ಅಭಿಮಾನಿಗಳು ಉರಿದು ಬೀಳ್ತಿದ್ದಾರೆ. PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಅಂತೂ ICCಗೆ ದೂರು ಕೊಡ್ತೀವಿ ಅಂತಿದ್ದಾನೆ. ಸೊ ವೈಭವ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಸಿಟ್ಟು? ವೈರಲ್ ಆಗ್ತಾ ಇರುವಂತ ಆ 2 ವಿಡಿಯೋಗಳಲ್ಲಿ ಏನಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಲೋಕದಲ್ಲಿ ಬ್ಯಾಟಿಂಗ್ ಮೂಲಕವೇ ಸದ್ದು ಮಾಡ್ತಾ ಇರುವಂತ ವೈಭವ್ ಸೂರ್ಯವಂಶಿ ಪಂದ್ಯದಿಂದ ಪಂದ್ಯಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. IPL ಸೇರಿದಂತೆ ಬೇರೆ ಬೇರೆ ಫಾರ್ಮೆಟ್ಗಳಲ್ಲಿ ಈಗಾಗಲೇ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಅಂಡ್ ಇವತ್ತಿಂದ ಸ್ಟಾರ್ಟ್ ಆಗಿರುವಂತ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿಯಲ್ಲಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. 6, 4ಗಳ ಮೂಲಕವೇ ಡೀಲ್ ಮಾಡಿದಂತ ವೈಭವ್ ವೇಗದ ಶತಕ ಸಿಡಿಸಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ರು. ಹೀಗೆ ವೈಭವ್ ದಿನೇ ದಿನೇ ಗ್ರೋತ್ ಆಗ್ತಾ ಇದ್ರೆ ಅತ್ತ ಪಾಕಿಸ್ತಾನಿಗಳು ಮಾತ್ರ ಉರಿದು ಬೀಳ್ತಿದ್ದಾರೆ. ಯಾಕೆ ಅನ್ನೋದನ್ನ ಹೇಳೋ ಮುನ್ನ ವಿಜಯ್ ಹಜಾರೆಯಲ್ಲಿ ವೈಭವದ ಬಗ್ಗೆ ಮೊದಲು ನೋಡೋಣ. ABD ದಾಖಲೆ ಬ್ರೇಕ್ ಮಾಡಿದ ವೈಭವ್. ವಿಜಯ್ ಹಜಾರೆ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ವೈಭವ್ ಸೂರ್ಯವಂಶಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಅರುಣಾಚಲ ಪ್ರದೇಶ ವಿರುದ್ಧ ಬಿಹಾರ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದಂತ ವೈಭವ್ ಸೂರ್ಯವಂಶಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಮೊದಲ ಓವರ್ನಿಂದಲೇ ಅರುಣಾಚಲ ಪ್ರದೇಶ ಬೌಲರ್ಗಳನ್ನ ಬೆಂಡೆತ್ತಿದಂತ ವೈಭವ್ ಕೇವಲ 36 ಎಸೆತಗಳಲ್ಲಿ ಶತಕ ಪೂರೈಸಿದ್ರು. ಇಷ್ಟಕ್ಕೆ ಸುಮ್ಮನಾಗದೆ ಮೈದಾನದ ಮೂಲೆಗೂ ಕೂಡ ಚೆಂಡನ್ನ ಅಟ್ಟಿ ಕೇವಲ 54 ಎಸೆತಗಳಲ್ಲಿ 150 ರನ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ಈ ಮೂಲಕ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 150 ರನ್ಗಳನ್ನ ಗಳಿಸಿದಂತಹ ಬ್ಯಾಟರ್ ಎನಿಸಿಕೊಂಡ್ರು. ಇದಕ್ಕೂ ಮುನ್ನ ಏಕದಿನ ಕ್ರಿಕೆಟ್ನಲ್ಲಿ ಅಂದ್ರೆ ಲಿಸ್ಟ್ ಎನಲ್ಲಿ ಅತಿ ವೇಗವಾಗಿ 150 ರನ್ಗಳನ್ನ ಕಲೆ ಹಾಕಿದಂತ ವಿಶ್ವ ದಾಖಲೆ ಸೌತ್ ಆಫ್ರಿಕಾದ ಬ್ಯಾಟರ್ AB ಡಿವಿಲಿಯರ್ಸ್ ಅವರ ಹೆಸರಲ್ಲಿತ್ತು. ABD 2015ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 64 ಎಸೆತಗಳಲ್ಲಿ 150 ರನ್ ಗಳಿಸಿ ಈ ವಿಶ್ವ ದಾಖಲೆ ನಿರ್ಮಿಸಿದ್ರು. ಅಂತಿಮವಾಗಿ 84 ಎಸೆತಗಳಲ್ಲಿ 15 6 ಹಾಗೆ 16 4ಗಳೊಂದಿಗೆ 190 ರನ್ ಬಾರಿಸಿ ವೈಭವ್ ಸೂರ್ಯವಂಶಿ ವಿಕೆಟ್ ಒಪ್ಪಿಸಿದ್ದಾರೆ. ಜಸ್ಟ್ 10 ರನ್ಗಳಿಂದ ಡಬಲ್ ಸೆಂಚುರಿ ಅವಕಾಶವನ್ನ ತಪ್ಪಿಸಿಕೊಂಡ್ರು. ವೈಭವ್ ಸೂರ್ಯವಂಶಿ ಕಳೆದ IPLನಲ್ಲಿ ಕೇವಲ 35 ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿ ದಾಖಲೆ ಬರೆದಿದ್ರು. ಇದಾದ ಬಳಿಕ ಭಾರತ ಎ ಪರ 32 ಎಸೆತಗಳಲ್ಲಿ ಶತಕ ಬಾರಿಸಿ ಸಾಧನೆ ಮಾಡಿದ್ರು. ಇದೀಗ ವಿಜಯ್ ಹಜಾರೆ ಟೂರ್ನಿಯಲ್ಲೂ ಕೂಡ ಸೆಂಚುರಿ ಸಿಡಿಸಿ ಹೊಸ ವಿಶ್ವ ದಾಖಲೆ ಬರೆದಿದ್ದಾರೆ. ಹೀಗೆ ವೈಭವ್ ದಿನದಿಂದ ದಿನಕ್ಕೆ ಡೇಂಜರಸ್ ಬ್ಯಾಟರ್ ಆಗ್ತಾ ಇದ್ರೆ ಅತ್ತ ಪಾಕಿಸ್ತಾನಿಗಳು ಮಾತ್ರ ಉರಿದು ಬೀಳ್ತಿದ್ದಾರೆ. ಬೌಲರ್ಗೆ ಶೂ ತೋರಿಸಿದ್ದಕ್ಕೆ ಪಾಕಿಗಳು ಕಿಡಿ. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ 21ರಂದು ನಡೆದ ಅಂಡರ್ 19 ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನದ ಎದುರು ಭಾರತ ಸೋಲನ್ನ ಕಂಡಿತ್ತು. ಈ ಮ್ಯಾಚ್ ಅಲ್ಲಿ ಉಭಯ ಆಟಗಾರರ ನಡುವೆ ಸಾಕಷ್ಟು ಹೀಟಪ್ ಎನ್ನುವಂತ ಸಿಚುವೇಶನ್ಗಳು ಕ್ರಿಯೇಟ್ ಆಗಿದ್ವು. ಅದರಲ್ಲೂ ವೈಭವ್ ಸೂರ್ಯವಂಶಿ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲೇ ರಿಯಾಕ್ಟ್ ಮಾಡಿದ್ರು. ಅವತ್ತು ಆಗಿದ್ದೇನೆಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ 347 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಭಾರತದ ಆಟಗಾರರು ಪ್ರೆಷರ್ನಲ್ಲೇ ಚೇಸಿಂಗ್ಗೆ ಇಳಿತಾರೆ. ಸೊ ಯಾಕಂದ್ರೆ ಜಾಸ್ತಿ ಸ್ಕೋರ್ ಇದ್ದಿದ್ದರಿಂದ ಎಲ್ಲ ಆಟಗಾರರ ಮೇಲೆ ಪ್ರೆಷರ್ ಇತ್ತು. ಬಟ್ ಬ್ಯಾಡ್ ಲಕ್ ಅಂದ್ರೆ ಇಂಡಿಯಾದ ಬ್ಯಾಟಿಂಗ್ ಅಂದುಕೊಂಡಂತೆ ಆಗ್ಲಿಲ್ಲ. ಬ್ಯಾಡ್ ಲಕ್ ಅಂದ್ರೆ ಅವತ್ತಿನ 5ನೇ ಓವರ್ನಲ್ಲಿ ಸೂರ್ಯವಂಶಿ ಬಿಗ್ ಹಿಟ್ಗೆ ಮುಂದಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಬ್ಯಾಟ್ಗೆ ಚೆಂಡು ಎಡ್ಜ್ ಆಗಿ ನೇರವಾಗಿ ವಿಕೆಟ್ ಕೀಪರ್ ಗ್ಲೌಸ್ಗೆ ಹೋಗುತ್ತೆ. ಹೀಗಾಗಿ ವೈಭವ್ 26 ರನ್ಗಳಿಗೆ ಬೇಗನೆ ಔಟ್ ಆಗ್ತಾರೆ. ವೈಭವ್ ನಿರಾಸೆಯಿಂದಲೇ ಪೆವಿಲಿಯನ್ ಅಂತ ಹೋಗ್ತಾ ಇರ್ತಾರೆ. ಇಂಥ ಟೈಮಲ್ಲಿ ವೈಭವ್ ಅವರ ವಿಕೆಟ್ ಅನ್ನ ಪಡೆದಂತ ಪಾಕಿಸ್ತಾನಿ ವೇಗದ ಬೌಲರ್ ಅಲಿ ರಜಾ ಫುಲ್ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಹಾಗೆ ಅಸಭ್ಯ ಪದಗಳಿಂದ ಹೊರಹೋಗುವಂತೆ ಸೆಂಡ್ ಆಫ್ ಕೊಡ್ತಿದ್ದ. ಪಾಕಿಸ್ತಾನಿ ಬೌಲರ್ನ ಈ ವರ್ತನೆಗೆ ಕೆರಳಿದಂತ ವೈಭವ್ ಸೂರ್ಯವಂಶಿ ತಮ್ಮ ಶೂ ತೋರಿಸುತ್ತಾ ಇದಕ್ಕೂ ಸಮ ಇಲ್ಲ ಎನ್ನುವಂತೆ ತಿರುಗೇಟನ್ನ ಕೊಟ್ಟಿದ್ರು. ಯಾವುದೇ ಮ್ಯಾಚ್
ಮ್ಯಾಚ್ ಇದ್ರೂ ಕೂಡ ಬ್ಯಾಟರ್ ಔಟ್ ಆದಾಗ ಬೌಲರ್ಗಳು ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಪ್ರಶ್ನೆ ಅದಲ್ಲ. ಆದ್ರೆ ಅದಕ್ಕೆ ಅಂತ ಒಂದಷ್ಟು ಇತಿಮಿತಿಗಳಿರುತ್ತವೆ. ಅದನ್ನ ಮೀರಿ ವರ್ತನೆ ಮಾಡಿದಾಗ ಬ್ಯಾಟರ್ಗಳು ಕೂಡ ಸಿಟ್ಟಾಗ್ತಾರೆ. ಸ್ಪಾಟ್ನಲ್ಲೇ ರಿಯಾಕ್ಟ್ ಮಾಡಿ ತಿರುಗೇಟು ಕೊಡ್ತಾರೆ. ಆದ್ರೆ ಸೂರ್ಯವಂಶಿ ಶೂ ತೋರಿಸಿದ್ದು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕ್ರೀಡಾ ಸ್ಫೂರ್ತಿ ಅಂದ್ರೆ ಇದಲ್ಲ. ಈಗಷ್ಟೇ ಕ್ರಿಕೆಟ್ನಲ್ಲಿ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇರುವಂತ ವೈಭವ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಬಾರ್ದಿತ್ತು ಅಂತಿದ್ದಾರೆ. ಇನ್ನೂ ಕೆಲವರು ಪಾಕಿಸ್ತಾನಿಯರಿಗೆ ಅದೇ ತರ ತಿರುಗೇಟು ಕೊಡಬೇಕು ಅಂತ ವೈಭವ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪಂದ್ಯದ ಬಳಿಕ ಕ್ರೀಡಾಂಗಣದಿಂದ ಸೂರ್ಯವಂಶಿ ಹೊರಬರುವಾಗ ಪಾಕಿಸ್ತಾನಿ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ದಾರೆ. ವೈಭವ್ ಅವರನ್ನ ನೋಡಿದ ಕೂಡಲೇ ಕಿರುಚುತ್ತಾ ಇರಿಟೇಟ್ ಮಾಡೋ ತರ ವರ್ತಿಸಿದ್ದಾರೆ. ಪಾಕಿಸ್ತಾನಿ ಅಭಿಮಾನಿಗಳ ಅತಿರೇಕದ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಪಿಸಿಬಿ ಹಾಗೆ ಎಸಿಸಿ ಅಧ್ಯಕ್ಷನಾಗಿರುವಂತಹ ಮೊಯ್ಸಿನ್ ನಖ್ವಿ ಹೊಸ ಖ್ಯಾತಿ ತೆಗೆದಿದ್ದಾನೆ. ಭಾರತ ಏಷ್ಯಾ ಕಪ್ ಫೈನಲ್ ಗೆದ್ರೂ ಕೂಡ ಟ್ರೋಫಿ ಕೊಡದೆ ಕಳ್ಳಾಟ ಆಡ್ತಾ ಇರುವಂತಹ ನಖ್ವಿ ಈಗ ಕಿರಿಯರ ತಂಡದ ಮೇಲೂ ಕೂಡ ಕಿರಿಕ್ ತೆಗೆದಿದ್ದಾರೆ. ನಖ್ವಿ ಕೈಯಿಂದ ರನ್ನರ್ ಅಪ್ ಮೆಡಲ್ಗಳನ್ನ ತೆಗೆದುಕೊಳ್ಳಿಲ್ಲ ಅಂದಿದ್ದಕ್ಕೆ ಶೇಪ್ ಔಟ್ ಆಗಿ ಬೇರೆ ದಾರಿಯನ್ನ ಹುಡ್ಕೊಂಡಿದ್ದಾರೆ. ಅಂದ್ರೆ ಅಂಡರ್ 19 ಏಷ್ಯಾ ಕಪ್ ಫೈನಲ್ ನಲ್ಲಿ ಭಾರತೀಯ ಆಟಗಾರರು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅದು ಅಲ್ಲದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಆಗಿರುವಂತಹ ನಖ್ವಿ ಈ ಬಗ್ಗೆ ಐಸಿಸಿಗೆ ಅಧಿಕೃತ ದೂರು ನೀಡಲು ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ. ಭಾರತೀಯ ಆಟಗಾರರ ವಿರುದ್ಧ ಐಸಿಸಿಗೆ ಅಧಿಕೃತವಾಗಿ ದೂರು ನೀಡಲಾಗುವುದು, ಹಾಗೆ ರಾಜಕೀಯ ಮತ್ತು ಕ್ರೀಡೆಯನ್ನ ಪ್ರತ್ಯೇಕವಾಗಿ ನೋಡಬೇಕು ಎಂದಿದ್ದಾರೆ. ಆದರೆ ತಮ್ಮದೇ ಆಟಗಾರರು ಮಾಡಿದಂತ ಕುತಂತ್ರಿ ವರ್ತನೆಗಳನ್ನು ಮಾತ್ರ ಮರೆತಂತಿದ್ದಾರೆ. ಫೀಲ್ಡ್ನಲ್ಲಿ ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ಹಾಗೆ ಭಾರತೀಯ ಪ್ಲೇಯರ್ಗಳು ವರ್ತಿಸಿದ್ರು ಅಷ್ಟೇ. ಹಿರಿಯರ ಏಷ್ಯಾ ಕಪ್ನಲ್ಲೇ ಪಾಕಿಸ್ತಾನದ ಪ್ಲೇಯರ್ಗಳು ಎಷ್ಟೆಲ್ಲ ಹುಚ್ಚಾಟಗಳನ್ನಾಡಿದ್ರು. ಈಗ ಕಿರಿಯರು ಕೂಡ ಅದನ್ನೇ ಮಾಡಿದ್ದಾರೆ. ಆದರೆ ಇಂಥದಕ್ಕೆಲ್ಲ ಕೇರ್ ಮಾಡದಂತ ವೈಭವ್ ಮಾತ್ರ ಮೈದಾನದಲ್ಲಿ ಮತ್ತೆ ಅಬ್ಬರಿಸೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಐಪಿಎಲ್ನಲ್ಲಿ 100, ಯೂತ್ ODIನಲ್ಲಿ 100, ಯೂತ್ ಟೆಸ್ಟ್ನಲ್ಲಿ 100, ಇಂಡಿಯಾ ಎ ಪರ ಸೆಂಚುರಿ, ಸ್ಮಾರ್ಟ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಕೂಡ 100, ಹಾಗೆ ಅಂಡರ್ 19 ಏಷ್ಯಾ ಕಪ್ನಲ್ಲೂ ಕೂಡ ಸೆಂಚುರಿ ಬಾರಿಸಿಯಾಗಿತ್ತು. ಈಗ ವಿಜಯ್ ಹಜಾರೆಯಲ್ಲೂ ಕೂಡ ಭರ್ಜರಿ ಶತಕದ ದಾಖಲೆ ಬರೆದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ವಿರುದ್ಧ ಕೂಡ ಇಂಥದ್ದೇ ಪರ್ಫಾರ್ಮೆನ್ಸ್ ಬರಲೇಬೇಕಿದೆ. ಬ್ಯಾಟಿಂಗ್ನಲ್ಲೇ ರಿವೆಂಜ್ ತೀರಿಸ್ಕೊಳ್ಬೇಕಿದೆ. ನಮಸ್ಕಾರ.